ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಲ್ಲೋ ಒಂದು ಕಡೆ ಗಣೇಶನ ಮದುವೆ, ಗೌರಿ ಗಣೇಶ ಅಥವಾ ದಂಡ ಪಿಂಡಗಳು ಅವರ ಲೇಖನದ ಮೂಲಕ ನಿಮ್ಮನ್ನು ಮುಟ್ಟಿರ್ಬೋದು. ಕರೆಕ್ಟಾಗಿ ಹೇಳಬೇಕು ಅಂದರೆ ನನಗೆ ಗಾಂಧಿನಗರ ನನ್ನನ್ನು ಸಕ್ಸಸ್ಫುಲ್ ಡೈರೆಕ್ಟ್ರು ಅಂತ ಒಪ್ಕೊಂಡೇ ಇಲ್ಲ. ನೀ ಕಳಿಸೇ ನಾ ಬಂದಿರುವೆ, ಬಾ ಎನ್ನಲು ಬಂದು ಬಿಡುವೆ, ನೀ ನಗಿಸೆ ನಾ ನಗುವೆ, ನೀ ಅಳಿಸೆ ನಾ ಅಳುವೆ, ಇದು ಒಂದುಳಿದು ಬೇರೇನು ನಾ ಮಾಡಲು ಅಸಾಮರ್ಥ್ಯನು ಕೃಷ್ಣ ಅಂತ 21ನೇ ವಯಸ್ಸಿಗೆ ಒಂದು ದೇವರನಾಮನ ಬರೀತೀರಿ. ಅಂದರೆ ಭಗವದ್ಗೀತೆ ಒಳಗಡೆ ಎಳ್ಕೊಂಬಿಡುತ್ತೆ ಅಂದರೆ ಫುಲ್ ಎಳ್ಕೊಂಬಿಡುತ್ತೆ ನಿಮ್ಮನ್ನು. ಹೋಗ್ಬೇಕು. ರಾಜ್ಕುಮಾರ್ ಹೇಳೋರು ಯಾವಾಗಲೂ ತುಂಬ ಕಾಲು ನೋವು ಇದಕ್ಕೆಲ್ಲ ಹೇಳೋರು, ನೋಡಿ ಭಗವಂತ ತಿನ್ನೋದಕ್ಕೆಲ್ಲ ಅದಕ್ಕೆಲ್ಲ ಸುಖನೂ ಕೊಟ್ಟಿದ್ದಾನೆ. ಸುಖ ಕೊಟ್ಟಾಗ ಮಾತ್ರ ಸಂತೋಷ ಪಟ್ಕೊಂಬಿಟ್ಟು ಅದನ್ನು ನೋವು ಕೊಟ್ಟಿದ ತಕ್ಷಣ ಯಾಕೆ ಅವನ್ನ ಬೈಬೇಕು. ರಾಜ್ಕುಮಾರ್ ಹೇಳೋರಂತೆ, ಮುಹೂರ್ತ ಇಡೋದ್ರಲ್ಲಿ ವಸಿಷ್ಠರಿಗಿಂತ ಬುದ್ಧಿವಂತ ಜ್ಯೋತಿಷ್ಯವನ ಇದನ್ನು ಭೂಮಿ ಒಳಗಡೆ ಅಂತ. ಅವರು ಇಟ್ಕೊಟ್ಟಿದ್ದು ಮುಹೂರ್ತ ರಾಮಚಂದ್ರನಿಗೆ ಪಟ್ಟಾಭಿಷೇಕಕ್ಕೆ ನಡೀತಾ. ಆ್ಯಕ್ಚುಲಿ ಯಾವ ಮನುಷ್ಯ ತನಗೆ ತಾನು ಬದುಕ್ತಾನೋ ಅವ್ನು ತುಂಬ ಸುಖವಾಗಿರ್ತಾನೆ. ನನ್ನ ಮಗ ನೋಡಪ್ಪ ದೇವ್ರು ನೋಡೋನಂತೆ, ಅಯ್ಯಪ್ಪ ಹಿಂಗೂ ಹೇಳ್ತಾರ, ಈ ಥರ ಬರ್ತದೆ. 2 ಕಾಮೆಂಟ್ ಬರುತ್ತೆ, ನನಗೆ 2 ಬೇಡ. ಹಾಗೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿ, ಅನ್ನೋನ್ ವ್ಯಕ್ತಿ, ನಿನಗೆ ಪರಮಾತ್ಮನ ದರ್ಶನ ಮಾಡೋದನ್ನ ಹೇಳ್ಕೊಡ್ತೀನಿ ಅಂತಂದ. ಮಾಡಿದಾಗ ಒಂಥರ 3 ದಿವಸ 4 ದಿವಸ ಮಾಡಿದೆ. 4ನೇ ದಿವಸ ಭಯಕ್ಕೆ ಬಿದ್ದುಬಿಟ್ಟು ಓಡೋನ್ಬಿಟ್ಟೆ. ಯಾಕೆಂದರೆ ಬಾಡಿನೇ ಲಿಫ್ಟ್ ಆಗೋ ಲೆವೆಲ್ಗೆಲ್ಲ ಅನುಭವ ಆಗಿಬಿಡುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.